ನಮಸ್ಕಾರ. ನ್ಯೂಸ್ 18 ಕನ್ನಡ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಧನುಶ್ರೀ ಪೂಜಾರಿ. ವೀಕ್ಷಕರೇ, ಪಾಕಿಸ್ತಾನ ಮತ್ತು ಭಾರತ ಶತ್ರು ರಾಷ್ಟ್ರಗಳಾಗಿ ಹೋಗ್ಬಿಟ್ಟಿದೆ. ಯಾಕಂದ್ರೆ ಭಾರತ ಯಾವಾಗಲೂ ತನ್ನ ನೆರೆಹೊರೆಯ ರಾಷ್ಟ್ರಗಳನ್ನ ಮಿತ್ರತ್ವದ ಭಾವನೆಯಲ್ಲೇ ನೋಡುತ್ತೆ. ಯಾವಾಗಲೂ ಅವರಿಗೆ ಸಹಕಾರ ಮಾಡಬೇಕು, ಸಹಾಯವನ್ನ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲೇ ಭಾರತ ಪ್ರತಿಯೊಂದು ದೇಶವನ್ನ ಕಾಣುತ್ತೆ ಹೊರತು ದ್ವೇಷವನ್ನ ಕಟ್ಕೊಳ್ಬೇಕು ಅಥವಾ ವೈರಿ ಆಗ್ಬೇಕು ಪ್ರತಿಯೊಂದು ದೇಶದ್ದು ಅಂತ ಯಾವತ್ತೂ ಅನ್ಕೊಂಡಂತಹ ದೇಶ ನಮ್ಮ ಭಾರತ ಅಲ್ಲ. ಯಾವಾಗಲೂ ಮಿತ್ರತ್ವ ಬಾಂಧವ್ಯವನ್ನ, ಸಹೋದರ ಬಾಂಧವ್ಯವನ್ನ ಹುಡುಕುವಂತಹ ದೇಶ ಅಂದ್ರೆ ಅದು ನಮ್ಮ ಭಾರತ. ನಮ್ಮ ಭಾರತಕ್ಕೆ ಬಂದಂತಹ ಪ್ರತಿಯೊಬ್ಬ ಬೇರೆ ಬೇರೆ ದೇಶದ ಪ್ರಜೆಗಳಿಗೂ ಕೂಡ ಅತಿಥಿ ಸತ್ಕಾರವನ್ನ ಭಾರತ ಮಾಡುತ್ತೆ. ಸೊ ಇದು ಒಂದ್ ಕಡೆ ಆದ್ರೆ, ಭಾರತದ ಜೊತೆಗೆ ಪಾಕಿಸ್ತಾನ ಯಾವಾಗಲೂ ಕಾಲ್ ಕೆರೆದು ಜಗಳಕ್ಕೆ ಬರುತ್ತೆಯೇ ಹೊರತು ಯಾವತ್ತೂ ಒಂದೊಳ್ಳೆ ಮಾತುಗಳನ್ನ ಆಡಕ್ ಮುಂದೆ ಬಂದಿರುವಂತಹ ಎಕ್ಸಾಂಪಲ್ಗಳು ಅತಿ ವಿರಳ. ಸೊ ನಾವು ಮೇ ತಿಂಗಳಿಗೆ ಹೋಗೋದಾದ್ರೆ ಏಪ್ರಿಲ್ನಲ್ಲಿ ಯಾವ ರೀತಿ ಪಾಕಿಸ್ತಾನದ ಭಯೋತ್ಪಾದಕರು ಬಂದು ನಮ್ಮ ಭಾರತದ ಅಮಾಯಕ ವ್ಯಕ್ತಿಗಳ ಜೀವವನ್ನ ತೆಗೆದ್ರು ನೋಡಿ, ಆ ಸಂದರ್ಭದಲ್ಲಿ ಭಾರತ ತೆಗೆದುಕೊಂಡಂತಹ ಆಕ್ಷನ್ ಬಹಳ ಪ್ರಶಂಸೆಗೆ ಕಾರಣ ಆಯಿತು. ಅಂದ್ರೆ ಬೆಸ್ಟ್ ಆಕ್ಷನ್ ಪಾಕಿಸ್ತಾನದ ವಿರುದ್ಧ ಅಂತ ತುಂಬಾ ಜನರು ಭಾರತವನ್ನ ಹಾಡಿ ಹೊಗಳಿದ್ರು. ಬಿಕಾಸ್ ಆಪರೇಷನ್ ಸಿಂಧೂರ್ ಮಾಡೋ ಮೂಲಕ ಪಾಕಿಸ್ತಾನದಲ್ಲಿರುವಂತಹ ಒಂದು ಭಯೋತ್ಪಾದಕರ ಶಿಬಿರಗಳನ್ನ ಟಾರ್ಗೆಟ್ ಮಾಡಿಕೊಂಡು ಭಾರತ ದಾಳಿಯನ್ನ ನಡೆಸಿತು. ಸೊ ಈ ದಾಳಿಯಲ್ಲಿ ಪಾಕಿಸ್ತಾನ ತಕ್ಕ ಮಟ್ಟಿಗೆ ಪಾಠ ಕಲ್ತಂಗೆ ಕಾಣಿಸ್ತಾ ಇದೆ. ಆದ್ರೂ ಕೂಡ ಜಟ್ಟಿ ಮಣ್ಣಗ್ ಬಿದ್ರು ಕೂಡ ಮೀಸೆ ಮಣ್ಣಾಗಿಲ್ಲ ಅನ್ನುವಂತಹ ಗಾದೆ ಅವ್ರಿಗೆ ತಕ್ಕ ಮಟ್ಟಿಗೆ ಸೂತಾಗುತ್ತೆ. ಯಾಕಂದ್ರೆ ಅವರು ಎಷ್ಟು ಮಣ್ಣು ತಿನ್ನಿದ್ರು ಕೂಡ ನಾವು ಮಣ್ಣು ತಿಂದೆ ಅಂತ ಒಪ್ಕೊಳ್ತಿಲ್ಲ. ಮೀಸೆ ಮಣ್ಣಾದ್ರೂ ಕೂಡ ಇಲ್ಲ ಮೀಸೆ ಮಣ್ಣಾಗಿಲ್ಲ, ನಾನೇ ಇದ್ರಲ್ಲಿ ಗೆದ್ದೆ ಅಂತ ಹೇಳ್ಕೊಂಡು ಬರ್ತಾರೆ ಹೊರತು ಯಾವತ್ತೂ ಪಾಕಿಸ್ತಾನದವರು ಅವರಿಗೆ ಲಾಸ್ ಆಯ್ತು, ಅವರು ಈ ಒಂದು ಯುದ್ಧದಲ್ಲಿ ಹಿಂಜರಿದ್ರು ಅಥವಾ ಅವರಿಗೆ ಸೋಲಾಯ್ತು ಅನ್ನುವಂಥದ್ದು ಎಲ್ಲೂ ಕೂಡ ಒಪ್ಕೊಳ್ಳಲ್ಲ. ಅಂತಹ ಜಾಯಮಾನದವರು ಅಲ್ವೇ ಅಲ್ಲ. ಸೊ ಪಾಕಿಸ್ತಾನದವರಿಗೆ ತಕ್ಕ ಪಾಠವನ್ನ ಆಪರೇಷನ್ ಸಿಂಧೂರ್ ಮೂಲಕ ಭಾರತ ಕಲಿಸ್ತು. ಪಾಕಿಸ್ತಾನ ಅಂದ್ಕೊಳ್ತೇನಪ್ಪ ಅಂತಂದ್ರೆ ಭಾರತ ಶಾಂತಿಯುತ ರಾಷ್ಟ್ರ, ಅದು ಯಾವ ರೀತಿ ಕೂಡ ಒಂದು ಪ್ರತೀಕಾರವನ್ನ ತೀರಿಸುವಂತಹ ಕೆಲಸವನ್ನ ಮಾಡಕ್ ಹೋಗೋದಿಲ್ಲ. ಇನ್ನೋಸೆಂಟ್ ಜೀವಗಳನ್ನ ತೆಗೆಯೋಕೆ ಅವರು ಮುಂದೆ ಹಿಂದೆ ನೋಡ್ತಾರೆ. ಪಾಕಿಸ್ತಾನದಲ್ಲಿ ನಾಗರಿಕರು ಇರ್ತಾರೆ, ನಮ್ಮ ಭಯೋತ್ಪಾದಕರು ಏನು ದಾಳಿ ಮಾಡಿದ್ರು ಅಂತ ಅಂದ್ರೆ ಪಾಕಿಸ್ತಾನ ನಾಗರಿಕರಿಗೆ ತೊಂದರೆ ಮಾಡುವಂತಹ ಕೆಲಸವನ್ನ ಅಥವಾ ಸೈನಿಕರಿಗೆ ತೊಂದರೆ ಮಾಡುವಂತಹ ಕೆಲಸವನ್ನ ಭಾರತೀಯರು ಮಾಡಲ್ಲ ಅಂತ ಅವ್ರು ಅನ್ಕೊಂಡ್ರು. ಅದೇ ರೀತಿ ಭಾರತ ಕೂಡ ಮಾಡ್ತು. ಅಲ್ಲಿನ ನಾಗರಿಕರಿಗೆ ತೊಂದರೆ ಉಂಟು ಮಾಡಿಲ್ಲ, ಸೈನಿಕರಿಗೆ ತೊಂದರೆ ಉಂಟು ಮಾಡಿಲ್ಲ. ಬದಲಾಗಿ ಭಯೋತ್ಪಾದಕರ ಶಿಬಿರಗಳನ್ನೇ ದಾಳಿ ಮಾಡ್ತು, ಶಿಬಿರಗಳನ್ನೇ ಪುಡಿ ಮಾಡ್ತು. ಅಲ್ಲಿ ಒಂದು ಕುರುಹು ಕೂಡ ಸಿಗಲ್ಲ, ಇಲ್ಲೊಂದು ವ್ಯಕ್ತಿಗಳು ಜೀವನ ನಡೆಸ್ತಿದ್ರು ಅಥವಾ ದೊಡ್ಡ ಮಟ್ಟದಲ್ಲಿ ಬಿಲ್ಡಿಂಗ್ ಇತ್ತು ಅನ್ನುವಂಥದ್ದು ಅವರಿಗೆ ನಂಬಕ್ಕೂ ಆಗಲ್ಲ. ಆ ರೀತಿ ಅಟ್ಯಾಕ್ ಆಯಿತು. ಡ್ರೋನ್ ದಾಳಿಗಳಿರಬಹುದು, ಕ್ಷಿಪಣಿ ದಾಳಿಗಳಿರಬಹುದು. ಸೊ ಈಗಲೂ ಕೂಡ ಆ ಒಂದು ಪಾಕಿಸ್ತಾನ ಆ ಒಂದು ಅಟ್ಯಾಕ್ ನಿಂದ ಇನ್ನೂ ಕೂಡ ಚೇತರಿಕೆ ಕಂಡಿಲ್ಲ. ಆ ಸಂದರ್ಭದಲ್ಲಿ ಯಾವಾಗ ಆಪರೇಷನ್ ಸಿಂಧೂರ್ ಆಯ್ತು, ಅದಾದ್ಮೇಲೆ ಒಂದ್ 2-3 ತಿಂಗಳು ಆದ್ಮೇಲೆ ಪಾಕಿಸ್ತಾನವೇ ಹುಟ್ಟಿ ಸಾಕಿ ಸಲಹಿದಂತಹ ಒಂದು ಭಯೋತ್ಪಾದಕ ಸಂಘಟನೆ ಅವರ ವಿರುದ್ಧವೇ ನಿಲ್ಲುತ್ತೆ. ಬಲೂಚಿಸ್ತಾನದಲ್ಲಿ ಭಯೋತ್ಪಾದಕರ ಸಂಘಟನೆ ಏನಿದೆ ಅದು ಪಾಕಿಸ್ತಾನ ಸರ್ಕಾರದ ವಿರುದ್ಧವೇ ತೊಡೆತಟ್ಟಿ ನಿಲ್ಲುತ್ತೆ. ನೋಡೋಕೆ ಚಿಕ್ಕ ಸಂಘಟನೆ ಆಗಿರಬಹುದು, ಅವರ ಹತ್ರ ಇರುವಂತಹ ಶಸ್ತ್ರಾಸ್ತ್ರಗಳು ವೆರಿ ಅಪ್ಡೇಟೆಡ್ ವರ್ಷನ್ ಆಗಿರುತ್ತು. ಅದ್ರ ಜೊತೆಗೆ ಭಾರತದ ಜೊತೆಗೆ ಇವರು ಸಪೋರ್ಟ್ ಅನ್ನ ಕೇಳಿಲ್ಲ. ಬಲೂಚಿಸ್ತಾನದಲ್ಲಿ ಪ್ರತಿಭಟನೆ ಅಥವಾ ಒಂದು ಅಟ್ಯಾಕ್ ಮಾಡುವಂತಹ ಸಂಘಟನೆ ಏನಿದೆ ಅದು ಭಾರತಕ್ಕೆ ಡೈರೆಕ್ಟ್ ಆಗ್ಲಿ ಅವ್ರು ಇಂಡೈರೆಕ್ಟ್ಲಿ ಯಾವತ್ತೂ ಸಪೋರ್ಟ್ ಅನ್ನ ಕೇಳಿದ್ದಲ್ಲ. ಬರವಾಗಿ ನಾವೇ ಸಂಘಟನೆ ಏನಿದೆ, ನಾವೇ ಬಲೂಚಿಸ್ತಾನದವರು, ನಾವೇ ಈ ಪಾಕಿಸ್ತಾನದ ವಿರುದ್ಧ ಹೋರಾಟವನ್ನ ಮಾಡ್ತೀವಿ, ಪಾಕಿಸ್ತಾನದವರನ್ನ ಎದುರಿಸೋಕೆ ನಾವಿಷ್ಟು ಜನ ಇದ್ರೆ ಸಾಕು ಅನ್ನುವಂಥ ನಿಟ್ಟಿನಲ್ಲಿ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡುವಂತಹ ಕೆಲಸವನ್ನ ಮಾಡ್ತು. ಕ್ಷಿಪಣಿ ದಾಳಿ, ಡ್ರೋನ್ ದಾಳಿ, ಅದ್ರ ಜೊತೆಗೆ ಸೇನೆಯ ನೆಲಕ್ಕೆ, ವಾಯು ನೆಲೆಗೆ ನುಗ್ಕೊಂಡು ಅವರ ಸೈನಿಕರನ್ನ ಕೊಲೆ ಮಾಡುವಂತಹ ಕೆಲಸವನ್ನ ಎಲ್ಲಾ ರೀತಿಯಲ್ಲೂ ಮಾಡಿದ್ರು. ಆದ್ರೂ ಕೂಡ ಅವ್ರಿಗೆ ಇನ್ನೂ ಕೂಡ ಜಿದ್ದು ಮುಗ್ದಿಲ್ಲ. ಏನಪ್ಪಾ ಅಂತಂದ್ರೆ ಪಾಕಿಸ್ತಾನವನ್ನು ಇಬ್ಬಾಗ ಮಾಡಲೇಬೇಕು, ನಮ್ಮ ಬಲೂಚಿಸ್ತಾನ ಸಪರೇಟ್ ಆಗಿರುವಂತಹ ದೇಶ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಲೂಚಿಸ್ತಾನದ ಸಂಘಟನೆ ಏನಿದೆ, ಬಲೂಚಿಸ್ತಾನದ ಜನರುಗಳು ಕೂಡ ಈಗಲೂ ಕೂಡ ಒಂದು ಪ್ರತಿಭಟನೆಗಳನ್ನ ಮಾಡ್ತಾ ಇರುವಂತದ್ದು. ಎಲ್ಲಿ ಪಾಕಿಸ್ತಾನವನ್ನ ಹೊಡೆದುರುಳಿಸಲಿಕ್ಕೆ ಕಾಯ್ತಾ ಇರುವಂತಹ ಕ್ಷಣಗಳು ಹತ್ರ ಆಗತ್ತೆ ನಮಗೆ ಅನ್ನುವಂಥದ್ದು ಇನ್ನೂ ಕೂಡ ಕಾದುಕೊಳ್ತಿರುವಂತಹ ಕ್ಷಣ ಬರಬೇಕು ಅಂತ. ಆ ಸಂದರ್ಭದಲ್ಲಿ ಈಗ ಪಾಕಿಸ್ತಾನ ಏನಾಗಿದೆ, ಈ ಚೀನಾದ ಜೊತೆ ಸೇರ್ಕೊಂಡು ಒಂದಷ್ಟು ರಣತಂತ್ರವನ್ನು ರೂಪಿಸ್ತಾ ಇದೆ. ಎಷ್ಟು ಮಟ್ಟಿಗೆ ರಣತಂತ್ರ ಅಂದ್ರೆ ಚೀನಾಕ್ಕೂ ಪಾಕಿಸ್ತಾನಕ್ಕೂ ಭಾರತ ಕಂಡ್ರೆ ಆಗೋದಿಲ್ಲ. ಮೇಲ್ನೋಟಕ್ಕೆ ಚೀನಾ ಏನ್ ಮಾಡುತ್ತೆ, ಎದುರಾಳಿಯನ್ನ ಮಾಡ್ಕೊಳಕ್ ಹೋಗ್ತಾ ಇಲ್ಲ ಭಾರತದ ಜೊತೆ. ಬಟ್ ಇಂಡೈರೆಕ್ಟ್ಲಿ ಈ ಭಾರತ ಮತ್ತು ಚೀನಾ ಗಡಿ ಭಾಗದಲ್ಲಿರುವಂತಹ ಒಂದಷ್ಟು ಜಾಗಗಳು ನಮ್ದು ಅಂತ ಚೀನಾ ಹೇಳ್ತಾ ಇದೆ. ಸೊ ಅದರ ಮೂಲಕ ಪಾಕಿಸ್ತಾನ ಜೊತೆ ನಾನು ಸಪೋರ್ಟ್ ಆಗಿ ನಿಂತ್ಕೊಂಡ್ರೆ ನಾಳೆ ಏನೋ ಒಂದು ದೊಡ್ಡ ಗಲಾಟೆ ಆದ್ರೆ ಪಾಕಿಸ್ತಾನ ನಂಗೆ ಸಪೋರ್ಟ್ ಆಗಿ ಬರತ್ತಲ್ಲ ಅಂತ ಹೇಳ್ಕೊಂಡು, ಈಗ ಹೇಳ್ತೀವಲ್ಲ ಶತ್ರುವಿನ ಶತ್ರು ನಮ್ಗೆ ಮಿತ್ರ ಅಂತ ಹೇಳ್ತಾರಲ್ಲ, ಅದೇ ರೀತಿ ಚೀನಾ ಪಾಕಿಸ್ತಾನ ಒಂದಾಗಿದೆ. ಒಂದಷ್ಟು ರಣತಂತ್ರಗಳನ್ನು ರೂಪಿಸ್ತಾ ಇದೆ. ಹೈ ಎಂಡ್ ವರ್ಷನ್ಗಳಿರುವಂತಹ ಒಂದು ಶಸ್ತ್ರಾಸ್ತ್ರಗಳನ್ನ ಚೀನಾ ಪಾಕಿಸ್ತಾನ ಕೊಡ್ತಾ ಇದೆ. ಸೊ ಪಾಕಿಸ್ತಾನ ಕೂಡ ದೊಡ್ಡ ಮಟ್ಟದಲ್ಲಿ ಗೆದ್ದು ಬಿಡ್ತಾ ಇದೆ. ಏನಪ್ಪಾ ಅಂತಂದ್ರೆ
ನಮ್ಮಲ್ಲಿ ತುಂಬಾ ಅಪ್ಡೇಟೆಡ್ ವರ್ಷನ್ಗಳಿರುವಂತಹ ಒಂದು ಶಸ್ತ್ರಾಸ್ತ್ರಗಳು ನಮ್ಮ ಜೊತೆ ಇದೆ, ಕ್ಷಿಪಣಿಗಳಿದೆ, ಅತಿ ಹೆಚ್ಚು ಸಂಖ್ಯೆಯಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳಿದೆ. ಭಾರತ ಇನ್ನೊಂದು ಹೆಚ್ಚು ಮುಂದೆ ಬಂದು ನಮ್ಮ ಹತ್ರ ಯುದ್ಧಕ್ಕೆ ಬಂದ್ರೆ ನಾವು ಪರಮಾಣು ದಾಳಿಯನ್ನ ಮಾಡ್ಬಿಡ್ತೀವಿ ಅಂತ ಹೇಳ್ಕೊಂಡು ಬ್ಲಾಕ್ ಮೇಲ್ ಎಲ್ಲ ಮಾಡ್ಕೊಂಡು ಆಯ್ತು, ಅದು ಕಾಲ ಮುಗಿದು ಹೋಯ್ತು. ಬಟ್ ಯಾವುದಕ್ಕೂ ಕೂಡ ಭಾರತ ಜಗ್ಗಲ್ಲ. ಶತ್ರುವಿನ ಶತ್ರು ಮಿತ್ರ ಅಂತ ಹೇಳ್ಕೊಂಡು ಚೀನಾ ಮತ್ತು ಪಾಕಿಸ್ತಾನ ಒಟ್ಟಾದ್ರೂ ಪರವಾಗಿಲ್ಲ, ನಮ್ಮ ಭಾರತ ಇವರಿಬ್ಬರು ದೇಶಗಳನ್ನು ಕೂಡ ಎದುರಿಸುವಂತಹ ತಾಕತ್ ಭಾರತಕ್ಕಿದೆ. ಅದ್ರ ಜೊತೆಗೆ ಭಾರತಕ್ಕೂ ಕೂಡ ಒಂದಷ್ಟು ದೇಶಗಳು ಸಪೋರ್ಟ್ ಆಗಿ ನಿಂತಿದೆ. ರಷ್ಯಾ ಇರಬಹುದು, ಅಮೆರಿಕ ಇರಬಹುದು, ಹೀಗೆ ಹಲವಾರು ರಾಷ್ಟ್ರಗಳು ಭಾರತಕ್ಕೂ ಕೂಡ ಸಪೋರ್ಟ್ ಆಗಿ ನಿಂತಿರುವಂಥದ್ದು ನಮ್ಮ ಕಣ್ಮುಂದೆ ಇದೆ. ಹಾಗಾಗಿ ಚೀನಾ ಆಗಿರಬಹುದು, ಪಾಕಿಸ್ತಾನ ಆಗಿರಬಹುದು, ಭಾರತವನ್ನ ಕೆಡಕುವಂತಹ ಕೆಲಸವನ್ನ ಮಾಡೋಕಷ್ಟು ಮುಂದೆ ಬರ್ತಾ ಇಲ್ಲ. ಬದಲಾಗಿ ಅವರು ಸಾಕಿರುವಂತಹ ನರಿ ನಾಯಿಗಳನ್ನ ಮುಂದೆ ಬಿಟ್ಟು ಚೂ ಬಿಟ್ಟು ಒಂದು ಖುಷಿ ನೋಡುವಂತಹ ಕೆಲಸವನ್ನ ಪಾಕಿಸ್ತಾನ ಮಾಡ್ತಾ ಇದೆ. ಬಿಟ್ರೆ ಇಂಡೈರೆಕ್ಟ್ಲಿ ಬರ್ತಾ ಇದೆ, ಬಿಟ್ರೆ ಅಫಿಷಿಯಲ್ ಆಗಿ ಡೈರೆಕ್ಟ್ ಆಗಿ ಯಾವತ್ತು ಪಾಕಿಸ್ತಾನ ಮತ್ತು ಚೀನಾ ಭಾರತ ಜೊತೆ ಯುದ್ಧಕ್ಕೆ ನಿಂತಿಲ್ಲ. ಯಾಕಂದ್ರೆ ಭಾರತದ ಯುದ್ಧವನ್ನು ಎದುರಿಸುವ ತಾಕತ್ತು ಪಾಕಿಸ್ತಾನಕ್ಕಾಗ್ಲಿ ಚೀನಾಕ್ಕಾಗ್ಲಿ ಇಲ್ಲ. ಸೊ ಇದು ಒಂದ್ ಕಡೆ. ಈಗ ಬಲೂಚಿಸ್ತಾನದ ಬಗ್ಗೆ ನಾನು ಮಾತನಾಡ್ತಿದ್ದೇನಲ್ಲ, ಯಾಕಪ್ಪ ಅಂತಂದ್ರೆ ಬಲೂಚಿಸ್ತಾನದಲ್ಲಿ ಈಗಲೂ ಕೂಡ ಚಿಕ್ಕ ಪುಟ್ಟ ದಾಳಿಗಳು ಆಗ್ತಾ ಇದೆ. ಬಲೂಚಿಗರು ಏನಿದ್ದಾರೆ ಈಗಲೂ ಕೂಡ ಪಾಕಿಸ್ತಾನದ ವಿರುದ್ಧ ಅವರ ಹೋರಾಟಗಳನ್ನ ಮುಂದುವರಿಸಿದ್ದಾರೆ. ಯಾವಾಗ ಪಾಕಿಸ್ತಾನ ಇಬ್ಬಾಗ ಆಗುತ್ತೆ, ಯಾವಾಗ ನಮ್ಮ ಬಲೂಚಿಸ್ತಾನವೇ ಸಪರೇಟ್ ಆಗಿ ಒಂದು ಪ್ರಾಂತ್ಯ ಆಗುತ್ತೆ, ದೇಶ ಆಗುತ್ತೆ ಅನ್ನುವಂಥದ್ದನ್ನ ಬಲೂಚಿಸ್ತಾನದವರು ಕಾಯ್ತಾ ಇದ್ದಾರೆ. ಸೊ ಬಲೂಚ್ನ ನಾಯಕ ಮೀರ್ ಯಾರ್ ಬಲೂಚ್ ಅನ್ನೋರು ಈಗ ನಮ್ಮ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಪತ್ರವನ್ನ ಬರೆದಿರೋ ಜೊತೆಗೆ ಆ ಪತ್ರವನ್ನ ಅವರು ಟ್ವಿಟರ್ ಅಲ್ಲಿ ಪೋಸ್ಟ್ ಮಾಡಿದ್ದಾರೆ. ಆ ಪತ್ರದ ಜೊತೆಗೆ ಹಾಗಾದ್ರೆ ಪಾಕಿಸ್ತಾನದಲ್ಲಿ ಇದ್ದಂತಹ ಈ ಬಲೂಚಿನ ನಾಯಕ ಭಾರತಕ್ಕೆ ಪತ್ರ ಯಾಕೆ ಬರಿಬೇಕಿತ್ತು, ಏನಾಯ್ತು ಅಂಥದ್ದು ಅಂತ ಹೇಳ್ತಾ ಹೋಗ್ತೀನಿ ನಾನು ಅದ್ರ ಬಗ್ಗೆ. ಮೊದಲಿಗೆ ಪಾಕಿಸ್ತಾನದಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದ್ರ ಬಗ್ಗೆ ಬಲೂಚಿ ನಾಯಕ ಮೀರ್ ಯಾರ್ ಬಲೂಚ್ ಭಾರತದಕ್ಕೆ ಕಳಿಸಿರುವಂತಹ ಪತ್ರದಲ್ಲಿ ಉಲ್ಲೇಖ ಮಾಡಿದರೆ ಒಂದಷ್ಟು ವಿಚಾರಗಳನ್ನ. ಪಾಕಿಸ್ತಾನ ಭಾರತದ ವಿರುದ್ಧ ಯಾವ ರೀತಿ ರಣತಂತ್ರವನ್ನ ಹಣಿತಾ ಇದೆ, ಭಾರತವನ್ನ ಹುಟ್ಟಡಗಿಸುವಂತಹ ಕೆಲಸಕ್ಕೋಸ್ಕರನೇ ಪಾಕಿಸ್ತಾನ ಯಾವ ರೀತಿ ಚೀನಾದ ಜೊತೆ ಒಂದು ಹೊಂದಾಣಿಕೆಯನ್ನ ಮಾಡ್ಕೊಳ್ತಾ ಇದೆ, ಅವ್ರ ಜೊತೆ ಯಾವ ರೀತಿ ಯುದ್ಧಕ್ಕೆ ನಿಲ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಮಾತುಗಳು ರಣತಂತ್ರಗಳು ಆಗ್ತಾ ಇದೆ ಅನ್ನುವಂಥದ್ದು ಈ ಬಲೂಚಿಯ ನಾಯಕ ಮೀರ್ ಯಾರ್ ಬಲೂಚ್ ಏನಿದ್ದಾರೆ ಅವರು ಪತ್ರದ ಮೂಲಕ ಜೈಶಂಕರ್ ಅವರಿಗೆ ಒಂದಷ್ಟು ಸಂದೇಶವನ್ನು ರವಾನಿಸ್ತಾ ಇದ್ದಾರೆ. ಸೊ ಆ ಪತ್ರದಲ್ಲಿ ಇನ್ನೊಂದು ವಿಚಾರವನ್ನ ಮೆನ್ಷನ್ ಮಾಡಿದ್ದಾರೆ. ಫಸ್ಟ್ ಆಫ್ ಆಲ್ ಇದು ಜನವರಿ 1ಕ್ಕೆ ಬಂದಿರುವಂತಹ ಲೆಟರ್ ಅಲ್ವಾ, ಹಾಗಾಗಿ ಭಾರತದಲ್ಲಿರುವಂತಹ ಎಲ್ಲ ನಾಗರಿಕರಿಗೂ ಕೂಡ ಹಾಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜೈಶಂಕರ್ ಅವರಿಗೆ ಹ್ಯಾಪಿ ನ್ಯೂ ಇಯರ್ ಅಂತ ವಿಶ್ ಮಾಡಿದ್ದಾರೆ. ಎಲ್ಲರೂ ಕೂಡ ಸಂತೋಷದಿಂದಿರಿ, ಖುಷಿಯಾಗಿರಿ, ನಾವು ಕೂಡ ಸತತವಾಗಿ ಹೋರಾಟವನ್ನ ಮಾಡ್ತಾ ಇದ್ದೀವಿ, ಪಾಕಿಸ್ತಾನವನ್ನು ಹುಟ್ಟಡಗಿಸುವಂತಹ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ. ಸೊ ಈಗ ಭಾರತವನ್ನ ಮಣಿಸುವಂತಹ ನಿಟ್ಟಿನಲ್ಲಿ ಶತ್ರು ಮಿತ್ರ ಅಂತ ಹೇಳ್ಕೊಂಡು ಈಗ ಪಾಕಿಸ್ತಾನ ಮತ್ತೆ ಚೀನಾ ಯಾವ ರೀತಿ ಒಟ್ಟಾಗಿದೆಯೋ ನಾವು ಕೂಡ ಒಟ್ಟಾಗೋಣ, ಒಗ್ಗಟ್ಟಾಗೋಣ, ನಿಮ್ಮ ಸಪೋರ್ಟ್ ನಮ್ಮ ಬಲೂಚಿ ಸಂಘಟನೆಗೆ ಬೇಕಾಗಿದೆ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಅಂದ್ರೆ ಇಲ್ಲಿ ನೋಡಿ ಗಮನಿಸಿ, ಬೇಕಾದ್ರೆ ಶತ್ರುವಿನನ್ನ ಬೇಕಾದ್ರೆ ನಾನು ಮಿತ್ರ ಮಾಡ್ಕೊಂತೀನಿ, ಆದ್ರೆ ನನ್ನ ದೇಶದಲ್ಲಿರುವಂತಹ ಪಾಕಿಸ್ತಾನದ ಕೆಲವೊಂದು ಸೇನಾಧಿಕಾರಿಗಳು ಸೈನಿಕರು ನಮಗೆ ಬೇಡ ಅಂತ ಹೇಳ್ಕೊಂಡು ಪಾಕಿಸ್ತಾನ ಇವಾಗ ಆಗ್ಲೇಬೇಕು ಅನ್ನೋ ಡಿಸಿಷನ್ ಅನ್ನ ಇಲ್ಲಿ ಬಲೂಚಿಗರು ತಗೊಂಡಂಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಭಾರತದ ಕಾಲು ಬುಡಕ್ಕೆ ಬಂದಿದ್ದಾರೆ ಅಂತಂದ್ರೆ ಅನ್ಕೊಳ್ಳಿ ನೀವು ಎಷ್ಟು ಮಟ್ಟಿಗೆ ಬಲೂಚಿಸ್ತಾನದವರು ಬಲೂಚಿಯ ನಾಯಕ ಏನಿದ್ದಾರೆ ಮುಂದುವರೆದಿದ್ದಾರೆ ಅಂತ ಅಂದ್ರೆ ಎಲ್ಲಿವರೆಗೂ ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ ಅಂತಂದ್ರೆ ಭಾರತದ ಜೊತೆ ಸೇರ್ಕೊಂಡು ಪಾಕಿಸ್ತಾನವನ್ನು ಉಡಾಯಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಭಾರತಕ್ಕೆ ಈಗ ಸಹಾಯ ಹಸ್ತವನ್ನ ಕೋರಿ ಒಂದು ಪತ್ರವನ್ನ ಬರೆದಿದ್ದಾರೆ. ಅದ್ರ ಜೊತೆಗೆ ಒಂದಷ್ಟು ಆಪರೇಷನ್ ಸಿಂಧೂರ್ ಬಗ್ಗೆ ಕೂಡ ಇಲ್ಲಿ ಮೆನ್ಷನ್ ಆಗಿರುವಂಥದ್ದು. ಏನಪ್ಪಾ ಅಂತಂದ್ರೆ ಆಪರೇಷನ್ ಸಿಂಧೂರ್ನಿಂದಾಗಿ ಭಾರತವು ಕೂಡ ಪಾಕಿಸ್ತಾನಕ್ಕೆ ಒಂದೊಳ್ಳೆ ಸಂದೇಶವನ್ನು ರವಾನಿಸಿದೆ, ಒಂದಷ್ಟು ಬುದ್ಧಿಯನ್ನ ಕಲಿಸಿದೆ. ಸೊ ಭಾರತ ಮಾಡಿರುವಂತಹ ಈ ಒಂದು ಕೆಲಸ ಏನಿದೆ ಬಹಳಷ್ಟು ಶ್ಲಾಘನೀಯ. ದೇವಾಲಯಗಳು, ಎರಡು ಪ್ರದೇಶಗಳು, ದೇವಾಲಯ ಮಸೀದಿ ಏನಿದೆ ಅದು ಎರಡು ಪ್ರದೇಶಗಳ ನಡುವಿನ ಐತಿಹಾಸಿಕ, ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಸಂಪರ್ಕಗಳ ಜೀವಂತ ಸಂದೇಶ ಅಂತ ಆ ಪತ್ರದಲ್ಲಿ ಉಲ್ಲೇಖಿಸಿದೆ. ಅದರ ಜೊತೆಗೆ ಈ ಪತ್ರದಲ್ಲಿ ಗಮನಾರ್ಹ ವಿಚಾರಗಳು ಕೂಡ ಮೆನ್ಷನ್ ಆಗಿದೆ. ಏನಪ್ಪಾ ಅಂತಂದ್ರೆ ಪಾಕಿಸ್ತಾನ ಚೀನಾ ಕಾರ್ಯತಂತ್ರ ನಡೀತಾ ಇದೆ, ಮೈತ್ರಿಕೂಟ ನಡೀತಾ ಇದೆ, ಇದ್ರ ಮೇಲೆ ಕೇಂದ್ರೀಕರಿಸಿದೆ ಪಾಕಿಸ್ತಾನ ಕೂಡ. ಇದನ್ನ ಮೀರ್ ಯಾರ್ ಬಲೂಚ್ ಗಂಭೀರವಾಗಿ ಮತ್ತು ಸನ್ನಿಹಿತ ಅಪಾಯಕಾರಿ ಅಂತ ಕರೆದಿದ್ದಾರೆ. ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ ತನ್ನ ಅಂತಿಮ ಹಂತಕ್ಕೆ ಬಂದು ನಿಂತಿದೆ. ಎಲ್ಲಾ ರೀತಿಯಲ್ಲೂ ನೋಡ್ತಾ ಹೋಗೋದಾದ್ರೆ ಅವರ ಏಮ್ ಇರುವಂತದ್ದು ಪಾಕಿಸ್ತಾನ ಮತ್ತೆ ಚೀನಾದು ಒಂದು ಏನಪ್ಪಾ ಅಂತಂದ್ರೆ ಭಾರತವನ್ನ ಯಾವುದೇ ರೀತಿಯಲ್ಲಾದ್ರೂ ಹುಟ್ಟಡಗಿಸುವಂತಹ ಕೆಲಸವನ್ನ ಮಾಡಬೇಕು, ಮಣಿಸುವಂತಹ ಕೆಲಸವನ್ನ ಮಾಡಬೇಕು ಅಂತ. ಸೊ ನಾವು ನೀವು ಕೈಗೂಡಿಸ್ಕೊಂಡು ಒಟ್ಟಾಗಿ ನಾವು ಭಾರತದ ಮತ್ತು ಬಲೂಚಿ ಏನಿದೆ ನಾವಿಬ್ರು ಕೂಡ ಒಟ್ಟಾಗಿ ನಮ್ಮ ಸಂಘಟನೆ ನಿಮ್ಮ ಭಾರತ ಒಟ್ಟಾಗಿ ಚೀನಾ ಮತ್ತು ಪಾಕಿಸ್ತಾನವನ್ನ ಮಣಿಸಬೇಕು, ಪಾಕಿಸ್ತಾನಕ್ಕೆ ತಕ್ಕ ಭಾಷೆಯನ್ನ ತಕ್ಕ ಉತ್ತರವನ್ನ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾವಿಬ್ರು ಒಂದಾಗೋಣ, ಹೊಂದಾಣಿಕೆಯಿಂದ ಇರೋಣ ಅಂತ ಈಗ ಬಲೂಚ್ನ ನಾಯಕ ಮೀರ್ ಯಾರ್ ಬಲೂಚ್ ಅವರು ಪತ್ರ ಬರೆದಿದ್ದಾರೆ. ನೋಡೋಣ ನಮ್ಮ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಏನು ಉತ್ತರವನ್ನ ಕೊಡ್ತಾರೆ, ಅಥವಾ ರೆಸ್ಪಾಂಡ್ ಮಾಡಬಹುದು ಅಥವಾ ರೆಸ್ಪಾಂಡ್ ಮಾಡದೆ ಹಾಗೆ ಸುಮ್ಮನೆ ಇರಬಹುದು ಅಥವಾ ಸಹಾಯ ಹಸ್ತವನ್ನ ನೀಡುವಂತಹ ಕೆಲಸವನ್ನ ಮಾಡುತ್ತಾ ಅನ್ನುವಂಥದ್ದು ಇನ್ನೇನು ಕೆಲವೇ ದಿನದಲ್ಲಿ ಗೊತ್ತಾಗಬೇಕಿದೆ. ಇಂತಹ ಮತ್ತಷ್ಟು ವಿಡಿಯೋಗಾಗಿ
ಫಾಲೋ ಮಾಡಿ ನ್ಯೂಸ್ 18 ಕನ್ನಡ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.